ನಾನ್ ವೆಜ್ ಪ್ರಿಯರಿಗಂತೂ ಈ ರೆಸಿಪಿ ತುಂಬಾ ಇಷ್ಟ ಆಗತ್ತೆ. ನಾನ್ ವೆಜ್ ಸ್ಟಾರ್ಟರ್ಸಲ್ಲಿ ಇದು ನಂಬರ್ 1 ಅಂತಲೇ ಹೇಳ್ಬೋದು. ಮಕ್ಕಳಿಂದ ಹಿಡಿದು ದೊಡ್ಡೋರ್ಗೆ ತನಕ ಎಲ್ರಿಗೂ ಇಷ್ಟವಾಗುವಂತಹ ಈ ಚಿಕನ್ ರೆಸಿಪಿ ಯಾವುದು ಅಂತ ನೋಡೋಣ. ನಾನಿವತ್ತು ನಾಟಿ ಸ್ಟೈಲಲ್ಲಿ ಒಂದು ಚಿಕನ್ ಕಬಾಬ್ ಮಾಡಿ ತೋರಿಸ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ, ವೀಣಾ ಫುಡ್ಡಿ ಸ್ಟುಡಿಯೋಗೆ ಸ್ವಾಗತ. ಯಾವುದೇ ಥರದ ಫುಡ್ ಕಲರ್ ಯೂಸ್ ಮಾಡ್ಕೊಳ್ದಿರ ನಾಟಿ ಸ್ಟೈಲಲ್ಲಿ ಚಿಕನ್ ಕಬಾಬ್ ಹೇಗೆ ಮಾಡೋದು ಅಂತ ನೋಡೋಣ. ಈ ನಾಟಿ ಸ್ಟೈಲ್ ಚಿಕನ್ ಕಬಾಬ್ ಮಾಡೋದಕ್ಕೆ ನಾನು 300 ಗ್ರಾಮ್ ಚಿಕನ್ ತೊಗೊಂಡಿದ್ದೀನಿ. ಇದರಲ್ಲಿ ಒಂದೆರಡು ಲೆಗ್ ಪೀಸು ಸಹ ಇದೆ. ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಮೆಣಸು, ಒಂದೆರಡು ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಶುಂಠಿನ ಸೇರಿಸ್ಕೊಂಡು ಜಜ್ಕೊಂಡು ಅದನ್ನು ಚಿಕನ್ಗೆ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ 1.5 ಸ್ಪೂನು ಅಚ್ಕಾರದ ಪುಡಿ, 1 ಸ್ಪೂನು ಧನಿಯಾ ಪುಡಿ, 1/4 ಚಮಚ ಅರಿಶಿನ, ಉಪ್ಪು ಮತ್ತು ವಿನಿಗರು 1-2 ಸ್ಪೂನು, ಹಾಗೆಯೇ 1-2 ಸ್ಪೂನು ಕಾರ್ನ್ಫ್ಲವರು, 1 ಸ್ಪೂನು ಅಕ್ಕಿ ಹಿಟ್ಟು, 1 ಸ್ಪೂನು ಕಡಲೆ ಹಿಟ್ಟು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು ಮೊಟ್ಟೆ ಸಹ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ. ಇದು ಮಿನಿಮಮ್ ಒಂದು ಅರ್ಧ ಗಂಟೆ ಆದರೂ ನೆನೆಯೋಕ್ಕೆ ಬಿಟ್ಬಿಡ್ತಾ ಇದ್ದೀನಿ. 1-2 ಗಂಟೆ ಕಾಲ ನೆನೆದ್ರೆ ಚೆನ್ನಾಗಿ ಬರುತ್ತೆ. ಈಗ ಬಾಣಲೆಯಲ್ಲಿ ಎಣ್ಣೆ ಕಾಯಿಸ್ಕೊಂಡು ಒಂದೊಂದೇ ಪೀಸ್ನ ಬಾಣಲೆಗೆ ಹಾಕ್ತಾ ಇದ್ದೀನಿ. ಮೊದಲು 2 ಲೆಗ್ ಪೀಸ್ ಹಾಕ್ಕೊಂಡು ಹಾಗೆ ಇನ್ನೊಂದು ಪೀಸ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಈ ಕಬಾಬ್ನ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿಯ ಫುಡ್ ಕಲರ್ ಹಾಕಿಲ್ಲ. ಆ ಕಲ್ಲರು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿಯಿಂದನೇ ಬರುತ್ತೆ. ವಿನಿಗರ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ದಿರೋರು ನಿಂಬೆಹಣ್ಣು ಸಹ ಹಿಂಡ್ಕೋಬೋದು. 2 ಕಡೆ ಗೋಲ್ಡನ್ ಬ್ರೌನ್ ಆಗುವ ತನಕ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಮಕ್ಳಿಗೆ ಮಾಡಿಕೊಡೋದಾದರೆ ಒಂಚೂರು ಖಾರದ ಪುಡಿ ಕಮ್ಮಿ ಹಾಕೋಬಹುದು. ಮಕ್ಕಳಂತೂ ಇದನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ. 2 ಕಡೆ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಒಂದು ಟಿಶ್ಯೂ ಪೇಪರ್ಗೆ ಇದನ್ನು ತೆಗೆದಿಟ್ಕೊಳ್ಳೋಣ. ಇದರಿಂದ ಎಕ್ಸ್ಟ್ರಾ ಎಣ್ಣೆ ಏನಾದರೂ ಇದ್ದರೆ ಅದು ಹೀರ್ಕೊಳ್ಳುತ್ತೆ. ಇನ್ನು ಉಳಿದ ಚಿಕನ್ ಪೀಸ್ಗಳನ್ನ ಸಹ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಬಿರಿಯಾನಿ ಜೊತೆಗೆ ಈ ಕಬಾಬ್ ಒಳ್ಳೆ ಸೈಡ್ ಡಿಶ್ ಅಂತಲೇ ಹೇಳ್ಬೋದು. ಉಳಿದಿದ್ದಂತಹ ಚಿಕನ್ನು ಸಹ ಎಣ್ಣೆಲಿ ಡೀಪ್ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಹಿಡಿಯಷ್ಟು ಕರಿಬೇವು ಸಹ ಹಾಕ್ಕೊಂಡು 2 ಹಸಿಮೆಣಸಿನ್ಕಾಯಿನ ಮಧ್ಯದಲ್ಲಿ ಕಟ್ ಮಾಡಿ ಅದನ್ನು ಸಹ ಡೀಪ್ ಫ್ರೈ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ. ನೋಡಿ, ಸೂಪರ್ ಟೇಸ್ಟಿಯಾದಂತಹ ನಾಟಿ ಸ್ಟೈಲ್ ಚಿಕನ್ ಕಬಾಬ್ ರೆಡಿ ಆಗೇ ಹೋಯಿತು. ಫಂಕ್ಷನ್ಸಲ್ಲಿ ನಾನ್ ವೆಜ್ ಏನಾದರೂ ಮಾಡಿದ್ರೆ ಇದು ಕಂಪಲ್ಸರಿಯಾಗಿ ಇದ್ದೇ ಇರುತ್ತೆ. ಅಂಗಡಿಲಿ ಸಿಗೋ ಪೌಡ್ರ್ ಬದಲು ಮನೇಲೇ ಈ ಥರ ಪೌಡ್ರ್ ಪ್ರಿಪೇರ್ ಮಾಡಿಕೊಂಡು ಮಕ್ಕಳಿಗೆ ಕಬಾಬ್ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ, ಹೆಲ್ತಿ ಕೂಡ. ನಾನು ಈ ಚಿಕನ್ ಕಬಾಬ್ನ ಚಿಕನ್ ಬಿರಿಯಾನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಹಾಗೆಯೇ ಅದ್ರ ಜೊತೆಗೆ ಈರುಳ್ಳಿ ಹಾಗೆ ಸೌತೆಕಾಯಿ ಸಹ ಬಡಿಸ್ತಾ ಇದ್ದೀನಿ. ನೀವು ಒಂದ್ಸತಿ ಈ ಥರ ಕಬಾಬ್ ಮಾಡೋದನ್ನು ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅಂತ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿರೋರು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್.